ಬ್ರಹ್ಮ. ನಮ್ಮ ದೇಶದ ಎಲ್ಲ ಕಡೆಗಳಲ್ಲಿಯೂ ಅನೇಕ ದೇವಾಲಯಗಳಿವೆ. ಆದರೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಮಾತ್ರ ದೇವಾಲಯಗಳಿಲ್ಲ. ಆದರೆ ಇಲ್ಲವೇ ಇಲ್ಲ ಅಂತ ಅಲ್ಲ, ಇಡೀ ವಿಶ್ವದಲ್ಲೆಲ್ಲ ಇರುವುದು ಒಂದೇ ಒಂದು ಬ್ರಹ್ಮನ ದೇವಾಲಯ. ಬ್ರಹ್ಮನನ್ನು ಕೆಲವರು ಮಾತ್ರ ಪೂಜಿಸ್ತಾರೆ. ಇಂತಹ ಬ್ರಹ್ಮನು ಸಮಸ್ತ ಲೋಕದ ಕಲ್ಯಾಣಕ್ಕಾಗಿ ಯಜ್ಞವೊಂದನ್ನು ಮಾಡಬೇಕಾಗತ್ತೆ. ಆದರೆ ಯಾವುದೇ ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ದಂಪತಿಗಳು ಮಾಡಬೇಕು. ಆದರೆ ಆ ಸಮಯದಲ್ಲಿ ಸಾವಿತ್ರಿಯು ಅಲ್ಲಿರೋದಿಲ್ಲ. ಆದರೆ ಆ ಯಜ್ಞದ ಕಾರ್ಯವು ಆ ಕೂಡಲೇ ಮಾಡಬೇಕಾಗಿದ್ದರಿಂದ ಬ್ರಹ್ಮನು ಗಾಯತ್ರಿಯನ್ನು ವಿವಾಹ ಮಾಡಿಕೊಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆಗಮಿಸಿದ ಸಾವಿತ್ರಿಯು ಬ್ರಹ್ಮನು ಗಾಯತ್ರಿಯನ್ನು ವಿವಾಹವಾಗಿರುವುದನ್ನು ನೋಡಿ ಕೋಪದಿಂದ ನಿನಗೆ ಭೂಲೋಕದಲ್ಲಿ ಎಲ್ಲಿಯೂ ಪೂಜಿಸದಿರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಆದರೆ ಆ ವೇಳೆಗೆ ವಿವಾಹವಾಗಿದ್ದ ಗಾಯತ್ರಿಯು ತನ್ನ ಶಕ್ತಿಯಿಂದ ಯಜ್ಞವು ನಡೆದ ಪುಷ್ಕರವನ್ನು ರಕ್ಷಿಸ್ತಾಳೆ. ಆದ್ದರಿಂದ ಈಗಲೂ ಬ್ರಹ್ಮನಿಗೆ ಪುಷ್ಕರದಲ್ಲಿ ಮಾತ್ರ ಪೂಜೆ ನಡೆಯುತ್ತೆ. ರಾಜಸ್ಥಾನದಲ್ಲಿ ಬ್ರಹ್ಮನಿಗೆ ದೇವಾಲಯವಿದೆ. ಬ್ರಹ್ಮನಿಗೆ ಪೂಜೆ ಇಲ್ಲ ಎನ್ನುವುದಕ್ಕೆ ಅನೇಕ ಕಾರಣಗಳಿವೆ. ಹಿಂದೆ ವಜ್ರನೆಂಬ ರಾಕ್ಷಸನು ಎಲ್ಲರಿಗೂ ಬಹಳವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾನೆ. ಆಗ ಬ್ರಹ್ಮನು ತನ್ನ ಕಮಲದ ಹೂವನ್ನು ಆಯುಧವನ್ನಾಗಿ ಮಾಡಿಕೊಂಡು ಅವನನ್ನು ವಧಿಸ್ತಾನೆ. ಆಗ ಕಮಲದ ಹೂವು 3 ಸ್ಥಳಗಳಲ್ಲಿ ಬೀಳುತ್ತೆ. ಅದೇ ಜ್ಯೇಷ್ಠ, ಮಧ್ಯೆ ಮತ್ತು ಕನಿಷ್ಠ ಅಂತ ಹೇಳಿ 3 ಸರೋವರಗಳಾಗುತ್ತವೆ. ಬ್ರಹ್ಮನ ಕೈಯಿಂದ ತಾವರೆ ಹೂವು ಬಿದ್ದ ಜಾಗವು ಪುಷ್ಕರ ಅಂತ ಹೇಳ್ತಾರೆ. ಶಿವನು ಒಂದು ತಲೆ ಕತ್ತರಿಸಿದ್ದಕ್ಕಾಗಿಯೂ ಅವನಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮನು ಶತರೂಪಳೆಂಬ ದೇವತೆಯನ್ನು ಸೃಷ್ಟಿಸ್ತಾನೆ. ತಾನೇ ಸೃಷ್ಟಿಸಿದ ಶತರೂಪಳನ್ನು ಕಂಡು ತಾನೇ ಮೋಹಿಸ್ತಾನೆ. ಅವಳು ಓಡಿ ಹೋದಾಗ ಅವಳನ್ನು ಹಿಂಬಾಲಿಸುತ್ತಾ ತಲೆಯೊಂದನ್ನು ರೂಪಿಸ್ತಾನೆ. ಅದು ಎಲ್ಲ ದಿಕ್ಕುಗಳನ್ನು ಹುಡುಕ್ತಾ ಇರುತ್ತೆ. ಹೀಗೆ 5 ತಲೆಗಳು ಏರ್ಪಡುತ್ತವೆ. ಆದರೆ ಬ್ರಹ್ಮನು ತಾನು ಸೃಷ್ಟಿಸಿದವಳನ್ನು ತಾನೇ ಮೋಹಿಸುವುದು ತಪ್ಪು ಅಂತ ಹೇಳಿ ಬ್ರಹ್ಮನ 5ನೆಯ ತಲೆಯನ್ನು ಕತ್ತರಿಸಿ ನಿನಗೆ ಎಲ್ಲಿಯೂ ಯಾರೂ ಪೂಜಿಸದಿರಲಿ ಅಂಥೇಳಿ ಶಿವನು ಬ್ರಹ್ಮನಿಗೆ ಶಾಪವನ್ನು ಕೊಡ್ತಾನೆ.